ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, RMS, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, IQ ಮತ್ತು GKಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ. ಕರ್ನಾಟಕ ರಾಜ್ಯದ ಧೀಮಂತ ನಾಯಕ, ದೀನ ದಲಿತರ ಆಶಾಕಿರಣವಾಗಿರ್ತಕ್ಕಂಥ ಕರ್ನಾಟಕದ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತು 17ನೇ ಬಜೆಟನ್ನು ಮಂಡಿಸಿದ್ದಾರೆ. ಇದೊಂದು ಜನಪರ ಬಜೆಟ್ ಆಗಿದ್ದು ಬಡವರ, ದೀನ ದಲಿತರ, ಅಲ್ಪಸಂಖ್ಯಾತರ, ರೈತರ, ಮಹಿಳೆಯರ ಒಂದು ಶ್ರೇಯೋಭಿವೃದ್ಧಿಗೆ, ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ಶ್ರಮಿಸಿರ್ತಕ್ಕಂಥ ಒಂದು ಬಜೆಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಪರಿಶಿಷ್ಟ ಜಾತಿ ಜನಾಂಗದವರ ಅನೇಕ ಕೆಲಸಗಳನ್ನು, ಕಾರ್ಯಗಳನ್ನು ಈ ಬಜೆಟ್ನಲ್ಲಿ ಇಟ್ಟಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ, ಕೋಲಾರ, ಬಿಜಾಪುರ ಮತ್ತು 4 ಜಿಲ್ಲೆಗಳಲ್ಲಿ ಬೆಳಗಾವಿ, ಕಲಬುರ್ಗಾ ಈ ಜಿಲ್ಲೆಗಳಲ್ಲಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ರವರ ಪಾದಸ್ಪರ್ಶದಲ್ಲಿ CBSE ಸ್ಕೂಲ್ಗಳನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜನರಿಗಾಗಿ, ಮಕ್ಕಳಿಗಾಗಿ ಏನಪ್ಪ ಅಂತಂದ್ರೆ ಸ್ಕೂಲ್ಗಳನ್ನು ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅವರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳು. ಅದಲ್ಲದೆ ಕೃಷ್ಣಾ ಮೇಲ್ದಂಡ ಯೋಜನೆಯ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ 524 ಏನು ಅಣೆಕಟ್ಟು ಎತ್ತರವಾಗಿತ್ತು, ಅಂತಹ ಸಂದರ್ಭದಲ್ಲಿ ಅನೇಕ ಜನರು, ರೈತರು ಭೂಮಿಯನ್ನು ಕಳ್ಕೊಂಡವರಿಗೆ ನೀರಾವರಿಗೆ ಪ್ರತಿ ಎಕರೆಗೆ 24 ಲಕ್ಷದಿಂದ 40 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಒಣ ಭೂಮಿಗೆ ಪ್ರತಿ ಎಕರೆಗೆ 20 ಲಕ್ಷ ಇತ್ತು, ಇವತ್ತು 30 ಲಕ್ಷ ಘೋಷಣೆಯನ್ನು ಮಾಡಿದ್ದಾರೆ. ಅದಲ್ಲದೆ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಲ್ಲದೆ ವಿದ್ಯಾರ್ಥಿಗಳಿಗಾಗಿ ಅನೇಕ ಏನಪ್ಪ ಅಂತಂದ್ರೆ ಅನೇಕ ಸವಲತ್ತುಗಳನ್ನು ನೀಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಅನೇಕ ವಸತಿ ಶಾಲೆಗಳನ್ನು ಮಂಜೂರಿ ಮಾಡಿದ್ದಾರೆ. ಅದಲ್ಲದೆ ಈ ಒಂದು ಪರಿಶಿಷ್ಟ ಜಾತಿ ಜನಾಂಗದ ವಸತಿ ಸಹಾಯಧನವನ್ನು ಸಹ ಏನಪ್ಪ ಅಂತಂದರೆ 2 ಲಕ್ಷ ಇತ್ತು, ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ 3 ಲಕ್ಷ ಮಾಡಿದ್ದಾರೆ. ವಿಶ್ವವಿದ್ಯಾಲಯಗಳಲ್ಲಿ ಒಂದು ವಿದ್ಯಾರ್ಥಿ ಚುನಾವಣೆಯನ್ನು ಏನಪ್ಪ ಅಂತಂದ್ರೆ ಬದ್ಧ ಮಾಡಿದ್ದಾರೆ. ಅದಲ್ಲದೆ ರೋಹಿತ್ ಮೊದಲಿಯರ್ ಕಾಯ್ದೆಯನ್ನು ಜಾರಿಗೆ ಮಾಡಿದ್ದಾರೆ ವಿಶ್ವ ಕಾಲೇಜುಗಳಲ್ಲಿ. ಅದಕ್ಕಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಬಿಜಾಪುರ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಲಕ್ಷ್ಮೀನಾರಾಯಣ ನಾಗವಾರ ಸ್ಥಾಪಿತ ಜಿಲ್ಲಾ ಸಂಚಾಲಕನಾದ ಗುರುರಾಜ್ ಗುಡಿಮನಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳಲ್ಲಿ ನಾನಪ್ಪ ಅಂತಂದ್ರೆ ತುಂಬ ಹೃದಯದ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಇದ್ರಾಗ 6 ಮಂದಿ ಇದಕ್ಕೆ ಹೋದರು, ಜೈಲಿಗೆ ಹೋದರು. ಒಂದು 27 ಮಂದಿ ಮೇಲೆ ಕೇಸ್ ಆಯ್ತು. ನಮ್ಮ ಮೇಲೆ ಪೊಲೀಸ್ ದೌರ್ಜನ್ಯ ಮಾಡಿದರೆ ನಾನು 14 ದಿವಸ ಆಸ್ಪತ್ರೆಯಲ್ಲಿ ಸೇರಿದೆ. ಆರಾಮಾಗಿ 14 ದಿವಸದಿಂದ ಬಂದೆ. ಆದರೂ ಇವ್ರಿಗೆ ನಾವು ಯಾವ ಕೇಸ್ ತಕ್ಕೋರಿ ಅದು ಮಾಡ್ಕೋತಂತ ಹೇಳಿಲ್ಲ. ಆದ್ರೆ ಇದು ಮಾಡಿದ್ದು ಒಳ್ಳೇದು. ಆದ್ರೆ ಏನಾಗಿದೆ, ರೊಕ್ಕ ಒಂದು ಮೀಸಲಿಟ್ಟಿದ್ರೆ ಭಾಳ ಒಳ್ಳೇದಾಕಿತ್ತು ಅಂತೇಳಿ ನಾವು ಅಭಿಪ್ರಾಯ. ಹೆಸರು ಮಲ್ಲಿಕಾರ್ಜುನ ಮಟ್ಟಿಗೆ ವಾಲ್ಮೀಕಿ ಸಮಾಜದ ರಾಜ್ಯಾಧ್ಯಕ್ಷ. ನೀರಾವರಿ ಯೋಜನೆಯನ್ನು ತರಬೇಕು ಮತ್ತು ಇನ್ನೂ ಅನೇಕ ಕಡೆ ನೀರಾವರಿ ಯೋಜನೆ ಇಲ್ಲ. ಅದನ್ನು ಸಂಪೂರ್ಣವಾಗಿ ಬಿಜಾಪುರ ಜಿಲ್ಲೆಯನ್ನು ನೀರಾವರಿ ಆಗುವ ನಿಟ್ಟಿನಲ್ಲಿ ನಮ್ಮನ್ನು ಯಾರು ನಮ್ಮ ಜನಪ್ರತಿನಿಧಿಗಳಾದ್ರೆ ಅವರು ಯೋಚನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಏನು ನಮ್ಮ ಬಿಜಾಪುರ ಜಿಲ್ಲೆ ಬರಗಾಲ ಜಿಲ್ಲೆ ಮತ್ತು ಯಾವುದೇ ಉದ್ಯೋಗ ಇಲ್ಲದಂಥ ಜಿಲ್ಲೆ ಇದು. ಇವತ್ತು ಕಲಿತಂಥ ವಿದ್ಯಾವಂತರು, ಯುವಕರು ಎಲ್ಲರೂ ಕೂಡ ಇವತ್ತು ನಿರುದ್ಯೋಗಿಯಾಗಿ ಅವರು ದಾರಿ ತಪ್ತಾ ಇದ್ದಾರೆ. ಅಂಥದನ್ನು ಇವತ್ತು ರಾಜಕಾರಣಿಗಳು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅಂಥವ್ರನ್ನ ಬಲಿಪಶು ಮಾಡ್ಕೊಳತ್ತಾರ. ಅದು ಆಗಬಾರ್ದು. ಮತ್ತು ಅದು ಈಗೇನು ಸರ್ಕಾರ ಇದೆ, ಈ ಸರ್ಕಾರ ಇವತ್ತು ಯುವಕರಿಗೆ
ಉದ್ಯೋಗ ತರುವಂಥ ಫ್ಯಾಕ್ಟ್ರಿಗಳನ್ನು ಬಿಜಾಪುರ ಜಿಲ್ಲೆಗೆ ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಯಾಕಂದರೆ ಅವು ಯಾವ ಯೋಜನೆ ಕೂಡ ಈ ಒಂದು ಬಜೆಟ್ನಲ್ಲಿ ಇಲ್ಲ. ಇಲ್ಲಿ ಫ್ಯಾಕ್ಟ್ರಿಗಳು ಯಾವುದಾದ್ರೂ ಫ್ಯಾಕ್ಟ್ರಿ ತಂದರೆ ಇಲ್ಲಿ ಕಲಿತಂಥ ಯುವಕರು ಉದ್ಯೋಗ ಬರ್ಬೋದು, ಆದರೆ ಅದನ್ನು ಯಾವುದೂ ಕೂಡ ತಂದಿಲ್ಲ. ಇನ್ನು ಮುಂದಾದರೂ ತರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ನನ್ನ ಹೆಸರು ಲಕ್ಷ್ಮಣ ಹಂದ್ರಾವ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಬೇಕಾ? ಹಾಗಾದ್ರೆ ಕೇಳಿ ರಾಕುಂಪಿ ಫೌಂಡೇಶನ್ ಮತ್ತು ರಾಯಣ್ಣ ಶಿಕ್ಷಣ ಸಂಸ್ಥೆಯ ಧನುಷ್ ಕೋಚಿಂಗ್ ಕ್ಲಾಸಸ್. ಇಲ್ಲಿ ನಿಮ್ಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಸೈನಿಕ, ಕಿತ್ತೂರು, ನವೋದಯ, ಆರ್ಎಂಎಸ್, ಮೊರಾರ್ಜಿ ವಿಶೇಷ ಹಾಗೂ ವ್ಯವಸ್ಥಿತ ತರಬೇತಿ ನೀಡಲಾಗುತ್ತದೆ. 3, 4, 5 ತರಗತಿಗೆ ಗಣಿತ, ಇಂಗ್ಲಿಷ್, ಐಕ್ಯೂ ಮತ್ತು ಜಿಕೆಗೆ ವ್ಯವಸ್ಥಿತ ತರಬೇತಿ ಕೊಡಲಾಗುತ್ತದೆ. ತರಗತಿಗಳು ಏಪ್ರಿಲ್ 6, 2026ರಿಂದ ಆರಂಭವಾಗಲಿದೆ.